ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಪ್ರಮುಖ ಪಾತ್ರಧಾರಿ ಚಿನ್ನಯ್ಯ. ಈತನನ್ನು ಆರಂಭದಲ್ಲಿ ಮಾಸ್ಕ್ ಮ್ಯಾನ್, ಬುರುಡೆ ಚಿನ್ನಯ್ಯ ಎಂದೆಲ್ಲ ಸಂಬೋಧಿಸಲಾಗುತ್ತಿತ್ತು. ಈತ ಇದೀಗ ರಾಜ್ಯ ಹೈಕೋರ್ಟಿಗೆ ಒಂದು ರಿಟ್ ಪಿಟಿಷನ್ ಸಲ್ಲಿಸಿದ್ದಾನೆ. ಅದು ಬುರುಡೆ ಪ್ರಕರಣದ ತನಿಖೆ ನಡೆಸುತ್ತಿರುವಂತಹ SITಯ ವಿರುದ್ಧ. ರಾಜ್ಯ ಸರ್ಕಾರ ನೇಮಿಸಿರುವಂತಹ SITಯು ಕಳೆದ 7 ತಿಂಗಳಿನಿಂದ ತನಿಖೆ ನಡೆಸುತ್ತಿದೆ. ಪ್ರಾಥಮಿಕ ವರದಿಯನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಆದರೆ ತದನಂತರದ ತನಿಖೆಯಲ್ಲಿ ಯಾವುದೇ ಪ್ರಗತಿ ಕಾಣಲಿಲ್ಲ. ಇದಕ್ಕಾಗಿ ಚಿನ್ನಯ್ಯ ಹೈಕೋರ್ಟಿನ ಮೊರೆ ಹೋಗಿ SITಯು ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಬೇಕು ಎಂದು ಕೋರಿಕೊಂಡಿದ್ದಾನೆ. ಚಿನ್ನಯ್ಯನ ಪರವಾಗಿ ಹೈಕೋರ್ಟ್ನಲ್ಲಿ ಹಿರಿಯ ನ್ಯಾಯವಾದಿ ವಿವೇಕ್ ಸುಬ್ಬಾರೆಡ್ಡಿಯವರು ರಿಟ್ ಪಿಟಿಷನ್ ಸಲ್ಲಿಸಿದ್ದಾರೆ. ಈಗ 2 ಅಂಶಗಳು ಇದರಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇವೆ. ಚಿನ್ನಯ್ಯ ಸಲ್ಲಿಸಿರುವ ಅರ್ಜಿಯಲ್ಲಿ ಈ ಷಡ್ಯಂತ್ರದ ಪ್ರಮುಖ ಪಾತ್ರಧಾರಿಗಳು ಅಂದರೆ ರಾಷ್ಟ್ರೀಯ ಹಿಂದೂ ಜಾಗರಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ವಿಠಲ ಗೌಡ, ಸುಜಾತಾ ಭಟ್ ಮತ್ತು ಕೆಲವು ಯೂಟ್ಯೂಬರ್ಗಳು. ಆದ್ದರಿಂದ ಹೈಕೋರ್ಟು ಈ ರಿಟ್ ಪಿಟಿಷನನ್ನು ವಿಚಾರಣೆಗೆ ಸ್ವೀಕರಿಸಿದೆ. SITಗೆ ನೋಟಿಸು ಜಾರಿ ಮಾಡಿದೆ. ಪ್ರಕರಣದ ಮುಂದಿನ ವಿಚಾರಣೆಯನ್ನು ಜೂನ್ 29ಕ್ಕೆ ಮುಂದೂಡಿದೆ. ಆ ಸಂದರ್ಭದಲ್ಲಿ SITಯು ಹೈಕೋರ್ಟಿಗೆ ಉತ್ತರ ನೀಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದು ಪ್ರಶ್ನೆಗಳು ಎದ್ದಿದೆ. ಆ ಪ್ರಶ್ನೆಗಳನ್ನು ಎತ್ತಿದವರು ಬುರುಡೆ ಗ್ಯಾಂಗಿನ ಸದಸ್ಯರೇ. ಅದರಲ್ಲೂ ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣನವರು. ಧರ್ಮಸ್ಥಳ ಗ್ರಾಮದ ಕನ್ಯಾಡಿಯ ತೋಟವೊಂದರಲ್ಲಿ ಕೆಲಸ ಮಾಡುತ್ತಿರುವಂತಹ ಚಿನ್ನಯ್ಯ ಬೆಂಗಳೂರಿಗೆ ಹೋಗಿ ಹೈಕೋರ್ಟಿನ ಹಿರಿಯ ನ್ಯಾಯವಾದಿಯೊಬ್ಬರನ್ನು ನೇಮಿಸಿಕೊಂಡು ರಿಟ್ ಪಿಟಿಷನ್ ಹಾಕಲು ಆತನಿಗೆ ಸಹಕರಿಸಿದವರು ಯಾರು ಎನ್ನುವ ಪ್ರಶ್ನೆ ಮೂಡಿ ಬಂದಿದೆ. ಸರಿ, ಒಪ್ಪಿಕೊಳ್ಳುವ. ಆದರೆ ಇದೇ ಚಿನ್ನಯ್ಯ ಸುಮಾರು 8 ತಿಂಗಳ ಹಿಂದೆ ಬೆಂಗಳೂರಿನ ಹಿರಿಯ ನ್ಯಾಯವಾದಿ KV ಧನಂಜಯರ ಕಚೇರಿಗೆ ಹೋಗಿದ್ದರು. ಧನಂಜಯರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಅವರ ಕಚೇರಿ ಇದೆ. ಧನಂಜಯರ ಅಪಾಯಿಂಟ್ಮೆಂಟಿಗೆ 2 ರಿಂದ 3 ದಿನಗಳ ಕಾಲ ಕಾಯುವಂತಹ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಧನಂಜಯರ ಆಫೀಸಿಗೆ ಹೋಗಿದ್ದ. ಧನಂಜಯರ ಜೂನಿಯರ್ಗಳು ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರು ಚಿನ್ನಯ್ಯನನ್ನು ಮುಸುಕು ಹಾಕಿ ಕರೆದುಕೊಂಡು ಬಂದು ಬುರುಡೆಯೊಂದರ ಸಹಿತ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ತದನಂತರ ರಾಜ್ಯ ಸರ್ಕಾರ ಈ ಪ್ರಕರಣದ SIT ತನಿಖೆಗೆ ಆದೇಶ ಮಾಡಿತ್ತು. ಆ ಸಂದರ್ಭದಲ್ಲಿ ಜಿಲ್ಲಾ SP ಅರುಣ್ ಅವರು ಚಿನ್ನಯ್ಯನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಎನ್ನುವಂತಹ ಹೇಳಿಕೆಯನ್ನು ನೀಡಿದರು. ಯಾಕಂತ ಹೇಳಿದರೆ ಆತ ನ್ಯಾಯಾಲಯದಲ್ಲಿ ನೀಡಿರುವಂತಹ ಹೇಳಿಕೆಯ ಬಗ್ಗೆ ಸತ್ಯಾಸತ್ಯತೆ ತಿಳಿದುಕೊಳ್ಳಬೇಕಾದರೆ ಆತನ ಮಂಪರು ಪರೀಕ್ಷೆ ಅಗತ್ಯ ಎಂದು ಹೇಳಿದರು. ಬೆಳ್ತಂಗಡಿ ಪೊಲೀಸರು ನ್ಯಾಯಾಲಯಕ್ಕೆ ಈ ಬಗ್ಗೆ ಒಂದು ಅರ್ಜಿಯನ್ನು ಸಹ ಸಲ್ಲಿಸಿದ್ದರು. ತಕ್ಷಣವೇ ಈ ಬುರುಡೆ ಗ್ಯಾಂಗಿನ ಸದಸ್ಯರು ಕೆಲವೊಂದು ಪ್ರಮುಖರ ಜೊತೆಗೂಡಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಈ ಬುರುಡೆ ಪ್ರಕರಣದ ತನಿಖೆಗೆ SITಯನ್ನು ರಚನೆ ಮಾಡಿಸುವಲ್ಲಿ ಯಶಸ್ವಿಯಾಗಿತ್ತು. IGP ಪ್ರಣವ್ ಮೊಹಂತಿಯವರ ನೇತೃತ್ವದಲ್ಲಿ ಈ SIT ರಚನೆ ಆಯಿತು. ಅದು ತನಿಖೆಯನ್ನು ಆರಂಭಿಸಿತು. ಚಿನ್ನಯ್ಯನನ್ನು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಿನ ಅಡಿಯಲ್ಲಿ ಇರಿಸಿಕೊಂಡು ಆತನ
ಹೆಸರು ವಿಳಾಸ ಯಾವುದನ್ನೂ ಬಹಿರಂಗಪಡಿಸದೆ, ಆತನ ಮುಖಚಹರೆಯನ್ನೂ ತೋರಿಸದೆ ತನಿಖೆ ಆರಂಭಿಸಿತ್ತು. ಆತ ಆ ಸಂದರ್ಭದಲ್ಲಿ ಇದ್ದದ್ದು ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಯಲ್ಲಿ. ಆತನೊಂದಿಗೆ ಇಬ್ಬರು ವಕೀಲರು ಇದ್ದರು. ಸಚಿನ್ ದೇಶಪಾಂಡೆಯವರು ಇದ್ದರು, ಓಜಸ್ವಿ ಗೌಡವರು ಇದ್ದರು. ಬೆಳಿಗ್ಗೆ ತಿಮರೋಡಿಯ ಮನೆಯಿಂದ ಆತನನ್ನು ಮುಸುಕು ಹಾಕಿ ರೆಡಿ ಮಾಡಿ ವಕೀಲರಿಬ್ಬರು SIT ಕಚೇರಿಗೆ ಕರ್ಕೊಂಡು ಬರ್ತಾಯಿದ್ರು. SIT ಅಧಿಕಾರಿಗಳು ಆತನನ್ನು ಬಂಗ್ಲಗುಡ್ಡೆಗೆ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಆತ ಕೆಲವೊಂದು ಕಡೆಗಳನ್ನು ತೋರಿಸಿ ಗುರುತು ಮಾಡಿಸುತ್ತಿದ್ದ. ಈ ರೀತಿಯಾಗಿ ಒಟ್ಟು 13 ಸ್ಥಳಗಳಲ್ಲಿ ಗುರುತು ಮಾಡಲಾಗಿತ್ತು. ಯಾಕಂತ ಹೇಳಿದರೆ ಚಿನ್ನಯ್ಯ ಹೇಳ್ತಾ ಇದ್ದದ್ದು ಅಷ್ಟು ಸ್ಥಳಗಳಲ್ಲಿ ತಾನು ಮೃತದೇಹಗಳನ್ನು ಹೂತು ಹಾಕಿದ್ದೇನೆ ಎನ್ನುವುದು. ಸರಿ, ಆ 13 ಸ್ಥಳಗಳನ್ನು ಅಗೆಯುವ ಕೆಲಸ ಆರಂಭವಾಯಿತು. 13ಕ್ಕಿಂತ ಜಾಸ್ತಿ ಸ್ಥಳಗಳನ್ನು ಅಗೆಯಲಾಯಿತು. ಒಟ್ಟು 17 ಸ್ಥಳಗಳನ್ನು ಅಗೆಯಲಾಯಿತು. ಆದರೆ 1, 2 ಮತ್ತು 3 ಈ ಭಾಗಗಳಲ್ಲಿ ಮೂಳೆಗಳು ಸಿಕ್ಕಿದವು. ಆ ಮೂಳೆಗಳನ್ನು FSL ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಚಿನ್ನಯ್ಯ ತಂದುಕೊಟ್ಟಂತಹ ಬುರುಡೆಯನ್ನು ಸಹ ಮ್ಯಾಜಿಸ್ಟ್ರೇಟ್ ಅವರು ಬೆಳ್ತಂಗಡಿ ಪೊಲೀಸರ ವಶಕ್ಕೆ ಒಪ್ಪಿಸಿದರು. ಬೆಳ್ತಂಗಡಿ ಪೊಲೀಸರು ಅದನ್ನು FSLಗೆ ಕಳುಹಿಸಿದರು. FSL ಅಧಿಕಾರಿಗಳೇ ಬಂದು ಮಹಜರು ಮೂಲಕ ಅದನ್ನು ತೆಗೆದುಕೊಂಡು ಹೋಗಿದ್ದರು. ಚಿನ್ನಯ್ಯ ಆರಂಭದಲ್ಲಿ ಹೇಳಿದಂತೆ ಆ ತಲೆಬುರುಡೆ ಮಹಿಳೆಯದ್ದು. ಆದರೆ ತದನಂತರದ FSL ಪರೀಕ್ಷೆಯಲ್ಲಿ ಅದು 45 ವರ್ಷದ ಗಂಡಸಿನ ತಲೆಬುರುಡೆ ಎನ್ನುವುದು ಸಾಬೀತಾಗಿತ್ತು. ತನಿಖೆ ಮುಂದುವರೆದಾಗ ಚೆನ್ನಯ್ಯ ಮ್ಯಾಜಿಸ್ಟ್ರೇಟ್ ಎದುರಲ್ಲಿ ಏನು 183 ಸ್ಟೇಟ್ಮೆಂಟು ಕೊಟ್ಟಿದ್ದನೋ ಅದರ ಪ್ರಕಾರ ನಡೆದುಕೊಂಡಿಲ್ಲ, ಆತ ಸುಳ್ಳು ಹೇಳಿದ್ದಾನೆ ಮತ್ತು ಸಂಚು ರೂಪಿಸಿದ್ದಾನೆ ಎನ್ನುವಂತಹ ಸಂಶಯಗಳು SIT ಅಧಿಕಾರಿಗಳಿಗೆ ಬಂದಾಗ SIT ಅಧಿಕಾರಿಗಳು ಆತನನ್ನು ಪರ್ಜರಿ ಆರೋಪದಡಿಯಲ್ಲಿ ಬಂಧಿಸಿದರು. ತದನಂತರ ಆತನ ಮುಖಗವಸನ್ನು ತೆಗೆಯಲಾಯಿತು. ಆತ ಚಿನ್ನಯ್ಯ ಎಂದು ಹೇಳಲಾಯಿತು. ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಂಡರು. ನಂತರ ಮತ್ತೆ ಅದೇ ಮ್ಯಾಜಿಸ್ಟ್ರೇಟರ ಎದುರಲ್ಲಿ BNSS ಸೆಕ್ಷನ್ 183 ಅಡಿಯಲ್ಲಿ ಆತನ ಹೇಳಿಕೆಯನ್ನು ದಾಖಲಿಸಲಾಯಿತು. ಆ ಸಂದರ್ಭದಲ್ಲಿ ಆತ ನೀಡಿದಂತಹ ಹೇಳಿಕೆ SIT ಅಧಿಕಾರಿಗಳ ಕೈ ಸೇರಿತು. ಸಾಮಾನ್ಯವಾಗಿ 183 ಸ್ಟೇಟ್ಮೆಂಟು ಅಂತ ಹೇಳಿದರೆ ಆರೋಪಿ ಅಥವಾ ಸಾಕ್ಷಿದಾರ ನ್ಯಾಯಾಲಯದಲ್ಲಿ ಗೌಪ್ಯವಾಗಿ ನ್ಯಾಯಾಧೀಶರ ಮುಂದೆ ಹೇಳುವಂಥ ಹೇಳಿಕೆ. ಅದು ನ್ಯಾಯಾಧೀಶರು ಮತ್ತು ಅವರ ಸ್ಟೆನೋಗ್ರಾಫರ್ಗೆ ಮಾತ್ರ ಗೊತ್ತಿರುವಂತಹ ಸತ್ಯ. ಆ ಹೇಳಿಕೆಯನ್ನು ನ್ಯಾಯಾಧೀಶರು ದಾಖಲಿಸಿಕೊಂಡು ಅದನ್ನು ತನಿಖೆ ನಡೆಸುವಂತೆ ಸಂಬಂಧಿತ ತನಿಖಾಧಿಕಾರಿಗಳಿಗೆ ನೀಡುತ್ತಾರೆ. ಇದು ಯಾವತ್ತೂ ಯಾವ ಕಾರಣಕ್ಕೂ ಬಹಿರಂಗವಾಗುವಂಥದ್ದಿಲ್ಲ. ಇದೀಗ ಚಿನ್ನಯ್ಯ ಹೈಕೋರ್ಟಿನಲ್ಲಿ ಸಲ್ಲಿಸಿರುವಂಥ ರಿಟ್ ಪಿಟಿಷನ್ನಲ್ಲಿ ಏನೆಲ್ಲ ಹೇಳಿದ್ದಾನೆ, ಇದನ್ನು 6 ತಿಂಗಳ ಹಿಂದೆ ಇದೇ ಚೆನ್ನಯ್ಯ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಎದುರಲ್ಲೂ ಹೇಳಿದ್ದಾನೆ. ಅದು ಆ 183 ಸ್ಟೇಟ್ಮೆಂಟಲ್ಲೂ ದಾಖಲಾಗಿದೆ. ಆದ್ದರಿಂದ ಚಿನ್ನಯ್ಯನನ್ನು ಯಾರು ಯಾವುದೇ ಕಾರಣಕ್ಕೆ ಬೆದರಿಸಿ, ಪ್ರಚೋದಿಸಿ ಅಥವಾ ಆಮಿಷ ಒಡ್ಡಿ ಈ ಹೇಳಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಿಸಿಲ್ಲ. ಬದಲಾಗಿ ಆತನೇ ಸ್ವಯಂ ಪ್ರೇರಿತವಾಗಿ ಈ ರಿಟ್ ಪಿಟಿಷನ್ನಲ್ಲಿ ಏನೆಲ್ಲ ಹೇಳಿದ್ದಾನೆ ಅದನ್ನು ತನ್ನ ವಕೀಲರಿಗೆ ವಿವರಿಸಿದ್ದಾನೆ. ವಕೀಲರು ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ರಿಟ್ ಪಿಟಿಷನ್ ರೆಡಿ ಮಾಡಿದ್ದಾರೆ, ಫೈಲಿಂಗ್ ಆಗಿದೆ. ಇದೀಗ ಹೈಕೋರ್ಟು SITಗೆ ನೋಟಿಸು ನೀಡಿದೆ. SIT ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಫೈನಲ್ ರಿಪೋರ್ಟ್ ಸಲ್ಲಿಸಲಾಗುತ್ತದೆ ಎನ್ನುವುದನ್ನು ಹೇಳ್ತಾರೆ. ಯಾರನ್ನೆಲ್ಲ ಈ ಷಡ್ಯಂತ್ರದಲ್ಲಿ ಭಾಗಿಗಳಾಗಿದ್ದಾರೆ ಎಂದು ನಮೂದಿಸಲಾಗಿದೆಯೋ ಅಂಥವರ ಎಲ್ಲರ ವಿಚಾರಣೆಯ ಅಗತ್ಯ
ಇರುವುದರಿಂದ ಆ ವಿಚಾರಣೆಗೆ ಅವಕಾಶವನ್ನು ಕೋರ್ತಾರೆ. ಆದ್ದರಿಂದಾಗಿ ಈ ಪ್ರಕರಣದಲ್ಲಿ ಇನ್ನು ಮುಂದೆ ಇರುವುದೇ ಮಾರಿ ಹಬ್ಬ. ಯಾರೆಲ್ಲ SIT ವಿಚಾರಣೆಗೆ ಒಳಪಡ್ತಾರೋ ಅವರು ಎಲ್ಲರೂ ಪರ್ಜರಿ ಪ್ರಕರಣದಲ್ಲಿ ಜೈಲಿಗೆ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದ್ದಂತಹ 39/2025 ಕ್ರೈಮ್ ನಂಬರ್ನ ಅಡಿಯಲ್ಲಿ ತನಿಖೆ ನಡೀತಿದೆ. ಕೇವಲ 2 ಸೆಕ್ಷನ್ಗಳು ಇತ್ತು, ಅದು ಸಹ ನಾನ್ ಕಾಸ್ಗೇಬಲ್ ಸೆಕ್ಷನ್ಗಳು. ತದನಂತರ SIT ಅಧಿಕಾರಿಗಳು ಅದಕ್ಕೆ BNS ಸೆಕ್ಷನ್ 240 ಸಹಿತ ಹಲವು ಸೆಕ್ಷನ್ಗಳನ್ನು ಆ್ಯಡ್ ಮಾಡಿಕೊಂಡು ಹೋಗಿದ್ದಾರೆ. ಆದ್ದರಿಂದಾಗಿ ಅಷ್ಟೂ ಸೆಕ್ಷನ್ಗಳನ್ನು ನ್ಯಾಯಾಲಯ ಸ್ಥಿರೀಕರಿಸಿದೆ. ತನಿಖೆ ಅಷ್ಟೂ ಸೆಕ್ಷನ್ಗಳ ಅಡಿಯಲ್ಲಿ ನಡೆದಿದೆ ಮತ್ತು ಇನ್ನು ಮುಂದೆ ನಡೆಯಲಿಕ್ಕೆ ಇದೆ. ಆದ್ದರಿಂದ ಯಾರೆಲ್ಲ ಆರೋಪಿಗಳು ಈ ಪ್ರಕರಣದಲ್ಲಿ SIT ವಿಚಾರಣೆಗೆ ಒಳಪಡ್ತಾರೋ, ಚಿನ್ನಯ್ಯ ಹೈಕೋರ್ಟಿಗೆ ಸಲ್ಲಿಸಿರುವಂತಹ ರಿಟ್ ಪಿಟಿಷನ್ನಲ್ಲಿ ಏನೆಲ್ಲ ಹೇಳಿದ್ದಾನೋ ಅದು ತನಿಖೆಗೆ ಒಳಗಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಯಾರ್ಯಾರು ಜೈಲಿಗೆ ಹೋಗ್ತಾರಾ ನೋಡಬೇಕಿದೆ.